ಕೊಪ್ಪಳದಲ್ಲಿ ವಿದೇಶಿ ಮಹಿಳೆಯ ಮೇಲೆ ಗ್ಯಾಂಗ್ ರೇಪ್ ನಡೆದಿತ್ತು. ಇದಕ್ಕೆ ನಿರ್ಲಕ್ಷ್ಯವೇ ಕಾರಣವಾ ಅನ್ನುವಂತ ಪ್ರಶ್ನೆ. ಹೋಮ್ ಸ್ಟೇ, ರೆಸಾರ್ಟ್ ಹಾಗೆ ಪೊಲೀಸರ ಅನೇಕ ನಿರ್ಲಕ್ಷ್ಯ ಇಲ್ಲಿ ಬಹಿರಂಗವಾಗ್ತಾ ಇದೆ. ಪೊಲೀಸ್ ನಿಯಮಗಳನ್ನ ಗಾಳಿಗೆ ತೂರಿರುವಂತ ಮಾಲೀಕರು, ರೆಸಾರ್ಟ್, ಹೋಮ್ ಸ್ಟೇ ಮಾಲೀಕರಿಂದ ನಿಯಮಗಳನ್ನ ಉಲ್ಲಂಘನೆ ಮಾಡಲಾಗಿದೆ. ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು ನಿಯಮಗಳ ಉಲ್ಲಂಘನೆಯಾಗಿದೆ, ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಹೋಮ್ ಸ್ಟೇ ಮಾಲೀಕರು, ರೆಸಾರ್ಟ್ ಮಾಲೀಕರು, ಪೊಲೀಸರ ನಿರ್ಲಕ್ಷ್ಯಗಳಲ್ಲಿ ಕಾಣಿಸ್ತಾ ಇದೆ. ಯಾವುದೇ ನಿಯಮಗಳನ್ನ ಪಾಲಿಸಿಲ್ಲ. ಮೊದಲು ಈ ರೆಸಾರ್ಟ್ಗಳು, ಹೋಮ್ ಸ್ಟೇಗಳನ್ನ ಬಿಲ್ಡ್ ಮಾಡಬೇಕು ಅಂತ ಹೇಳಿದ್ರೆ ಸುತ್ತಮುತ್ತಲಿನ ವಾತಾವರಣ ಯಾವ ರೀತಿಯಾಗಿದೆ, ಸೇಫ್ ಆಗಿದೆಯಾ, ಇವೆಲ್ಲವನ್ನೂ ಕೂಡ ನೋಡ್ಕೊಳ್ಬೇಕಾಗುತ್ತೆ. ವಿದೇಶಿಗರು ಉಳಿದುಕೊಂಡ್ರೆ ಕಡ್ಡಾಯವಾಗಿ ಮಾಹಿತಿಯನ್ನ ಕೂಡ ಕೊಡಬೇಕು. ಕಡ್ಡಾಯವಾಗಿ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಬೇಕು. ಫಾರ್ಮ್ ಸಿ ಭರ್ತಿ ಮಾಡಿ ಠಾಣೆಗೆ ನೀಡಬೇಕು. ಬಂದಿರೋರು ಯಾವ ದೇಶದ ಪ್ರಜೆ, ಎಷ್ಟು ದಿನ ಇಲ್ಲಿ ಇರ್ತಾರೆ ಅನ್ನೋ ಎಲ್ಲಾ ಮಾಹಿತಿಗಳನ್ನ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಕೊಡಬೇಕು. ಆದರೆ ರೆಸಾರ್ಟ್, ಹೋಮ್ ಸ್ಟೇಗಳಿಂದ ಈ ನಿಯಮ ಉಲ್ಲಂಘನೆಯಾಗ್ತಾ ಇದೆ. ಇದೆಲ್ಲಾ ಗೊತ್ತಿದ್ರೂ ಕೂಡ ಪೊಲೀಸರು ಸೈಲೆಂಟ್ ಆಗಿದ್ದಾರೆ. ಇದೀಗ ನಿಯಮ ಉಲ್ಲಂಘಿಸಿದವರ ವಿರುದ್ಧವಾಗಿ ಕ್ರಮ ಕೂಡ ಕೈಗೊಂಡಿಲ್ಲ ಖಾಕಿ. ಕೊಪ್ಪಳ ಗಂಗಾವತಿಯಲ್ಲಿ ರೆಸಾರ್ಟ್ಗಳು ಹೆಚ್ಚಾಗಿದೆ, ಹೋಮ್ ಸ್ಟೇಗಳು ಹೆಚ್ಚಾಗಿದೆ. ವಿದೇಶಿಗರ ಚಲನವಲನದ ಬಗ್ಗೆ ಯಾರೂ ಮಾಹಿತಿಯನ್ನ ಕೊಡ್ತಾ ಇಲ್ಲ.